ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅಭಿವೃದ್ಧಿ ಕೆಲಸದ ಜೊತೆಗೆ ಜಾತಿ ಬೆಂಬಲ ಕೂಡ ಬೇಕೇ ಬೇಕು. ಹೀಗಾಗಿ ಬೀದರ್ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜಕೀಯ ಕಾಗುಣಿತ ಶುರುವಾಗಿದೆ. ಹುಮ್ನಾಬಾದ್ನಲ್ಲಿ ಯಾರ ಹುಂಕಾರ? ಬೀದರ್ ಜಿಲ್ಲೆಯ ದಕ್ಷಿಣ ದಿಕ್ಕಿನಲ್ಲಿರುವ ತಾಲೂಕು ಕೇಂದ್ರ ಹುಮ್ನಾಬಾದ್. ಇದನ್ನ ಜಯಸಿಂಹನಗರ ಅಂತ ಕರೆಯುತ್ತಿದ್ರು. ಆದ್ರೆ ಈಗ ಆ ಹೆಸರು ಬಹುತೇಕ ಜನಕ್ಕೆ ನೆನಪೇ ಇಲ್ಲ. ಜಿಲ್ಲಾ ಕೇಂದ್ರದಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಈ ಶಹರಕ್ಕೆ ನಿಜಾಮನ ಕಾಲದಲ್ಲಿ ಹುಮ್ನಾಬಾದ್ ಅನ್ನೋ ಹೆಸರು ಬಂತು. ಹುಮ್ನಾಬಾದ್ ಕ್ಷೇತ್ರದಲ್ಲಿ ಒಟ್ಟು 1,96,000 ಮತದಾರರಿದ್ದಾರೆ. ಈ ಪೈಕಿ ಲಿಂಗಾಯತ ಮತದಾರರು 30%ರಷ್ಟಿದ್ರೆ ಮುಸ್ಲಿಮರು 27%ರಷ್ಟಿದ್ದಾರೆ. ಹೀಗಾಗಿ ಈ ಎರಡೂ ಪಂಗಡಗಳ ಮತಗಳು ನಿರ್ಣಾಯಕ. ಪರಿಶಿಷ್ಟ ಜಾತಿ ಪಂಗಡದವರನ್ನ ಓಲೈಸಿಕೊಂಡವರಿಗೆ ಇಲ್ಲಿ ಗೆಲುವು ಗ್ಯಾರಂಟಿ. ಇನ್ನು ಕ್ಷೇತ್ರದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಕಲ್ಲೂರು ಸಾಕಷ್ಟು ಆಸೆ ಕಂಗಳಿಂದ ಕೆಜೆಪಿಗೆ ಜಿಗಿದಿದ್ದಾರೆ. ಆದರೆ ಕ್ಷೇತ್ರದಲ್ಲಿ ಮುಸ್ಲಿಮರ ಪ್ರಾಬಲ್ಯ ಇರೋ ಹಿನ್ನೆಲೆಯಲ್ಲಿ ಅಶ್ರಫ್ ಅಲಿಗೆ ಅದೃಷ್ಟ ಖುಲಾಯಿಸಿದೆ. ಮತ್ತೊಂದೆಡೆ ಕಾಂಗ್ರೆಸ್ನ ಹಾಲಿ ಎಂಎಲ್ಎ ರಾಜಶೇಖರ್ ಪಾಟೀಲ್ ಪ್ರಬಲರಾಗಿದ್ರೂ ಜೆಡಿಎಸ್ನಿಂದಲೂ ಪೈಪೋಟಿ ಎದುರಿಸಬೇಕಾಗಿದೆ. ಭಾಲ್ಕಿಯಲ್ಲಿ ಖಂಡ್ರೆ ಫ್ಯಾಮಿಲಿ ಬೂಮ್ ಬೂಮ್. ಸಾಹಿತ್ಯ, ಕಲೆ, ಧಾರ್ಮಿಕ ಕೇಂದ್ರವಾಗಿ ಗಮನ ಸೆಳೆಯುತ್ತೆ ಭಾಲ್ಕಿ ಪಟ್ಟಣ. ಭಾಲ್ಕೇಶ್ವರ ದೇವಾಲಯ, ಖಡಕೇಶ್ವರ, ಹಿರೇಮಠ ಸಂಸ್ಥಾನ, ಚನ್ನಬಸವಾಶ್ರಮ ಧಾರ್ಮಿಕ ಹಿರಿಮೆಗೆ ಕಾರಣವಾಗಿವೆ. ಇಲ್ಲಿ ಲಿಂಗಾಯತ ಜನಾಂಗದ ಖಂಡ್ರೆ ಫ್ಯಾಮಿಲಿಯದ್ದೇ ಕಾರುಬಾರು. ದಶಕಗಳಿಂದಲೂ ಖಂಡ್ರೆ ಫ್ಯಾಮಿಲಿಯವರೇ ಶಾಸಕರಾಗಿರೋದು ವಿಶೇಷ. ಆದ್ರೆ ಈ ಬಾರಿ ಬಿಜೆಪಿ ಮತ ಬ್ಯಾಂಕ್ಗೆ ಲಗ್ಗೆ ಇಟ್ಟಿರುವ ಕೆಜೆಪಿ ಖಂಡ್ರೆ ಹಠಾವೋ ಭಾಲ್ಕಿ ಬಚಾವೋ ಅನ್ನೋ ಘೋಷವಾಕ್ಯದಿಂದ ರಣಕಣ ರಂಗೇರಿಸಿದೆ. ಭಾಲ್ಕಿ ಕ್ಷೇತ್ರದಲ್ಲಿ ಒಟ್ಟು 1,96,000 ಮತದಾರರಿದ್ದಾರೆ. ಈ ಪೈಕಿ ಲಿಂಗಾಯತರು ಅತಿ ಹೆಚ್ಚು, ಅಂದ್ರೆ 26%ರಷ್ಟಿದ್ದಾರೆ. ಉಳಿದಂತೆ ಮುಸ್ಲಿಮರು ಪ್ರತಿಶತ 14ರಷ್ಟಿದ್ರೆ ಪರಿಶಿಷ್ಟ ಜಾತಿಯವರು 14% ಹಾಗೂ ಪರಿಶಿಷ್ಟ ಪಂಗಡದ 15% ಮತದಾರರಿದ್ದಾರೆ. ಔರಾದ್ ಯಾರಿಗೆ ರಿಸರ್ವ್? ಔರಾದ್ ಆಂಧ್ರ ಮತ್ತು ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರೋ ಕ್ಷೇತ್ರ. ರಾಜ್ಯದ ಏಕೈಕ ಒಂಟೆ ಜಾತ್ರೆ ನಡೆಯೋ ಸ್ಥಳ ಇದಾಗಿದೆ. ಈ ಗಡಿ ತಾಲೂಕಲ್ಲೀಗ ರಾಜಕೀಯ ಗಡಿಬಿಡಿ ಜೋರಾಗಿದೆ. ಎಸ್ಸಿ ರಿಸರ್ವ್ ಕ್ಷೇತ್ರವಾಗಿರೋ ಔರಾದ್ನಲ್ಲಿ ಸದ್ಯ ಪ್ರಭು ಚೌಹಾಣ್ ಬಿಜೆಪಿಯ ಹಾಲಿ ಶಾಸಕ. ಗುರುಪಾದಪ್ಪ ನಾಗಮಾರ್ಪಲ್ಲಿ ಚೌಹಾಣ್ರನ್ನ ಸೋಲಿಸಲು ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಹಾಗಾಗಿ ಕೆಜೆಪಿ ಬಿಜೆಪಿ ತಿಕ್ಕಾಟದಲ್ಲಿ ಕಾಂಗ್ರೆಸ್ಗೆ ಲಾಭವಾದ್ರೆ ಅಚ್ಚರಿಯೇನಿಲ್ಲ. ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 1,84,000 ಮತದಾರರಿದ್ದಾರೆ. ಈ ಪೈಕಿ ಲಿಂಗಾಯತರು 24%, ಮುಸ್ಲಿಮರು 12%ರಷ್ಟಿದ್ರೆ ಪರಿಶಿಷ್ಟ ಜಾತಿಗೆ ಸೇರಿದವರು 15% ಹಾಗೂ ಪರಿಶಿಷ್ಟ ಪಂಗಡದವರು 10% ಮತ ಹೊಂದಿದ್ದಾರೆ. ಬಸವ ಕಲ್ಯಾಣ ಯಾರ ಗೆಲುವಿನ ಅಂಕಣ? ಐತಿಹಾಸಿಕವಾಗಿಯೂ ಹೆಸರು ಪಡೆದಿರೋ ತಾಲೂಕು ಕೇಂದ್ರ ಬಸವ ಕಲ್ಯಾಣ. 12ನೇ ಶತಮಾನದಲ್ಲಿ ಇದು ಸಾಮಾಜಿಕ, ಧಾರ್ಮಿಕ, ವೈಚಾರಿಕ ಕ್ರಾಂತಿಯ ಕೇಂದ್ರ ಬಿಂದುವಾಗಿತ್ತು. ಈ ಬಾರಿ ರಾಜಕೀಯ ಜಿದ್ದಾಜಿದ್ದಿಗೆ ಬಸವಣ್ಣನ ನೆಲ ಸಜ್ಜಾಗಿದೆ. ಬಿಜೆಪಿಯಲ್ಲಿ ಅಭ್ಯರ್ಥಿಗಳದ್ದೇ ಕೊರತೆ. ಕೆಜೆಪಿಯಿಂದ ಬಸವರಾಜ್ ಪಾಟೀಲ್ ಅಟ್ಟೂರ್ ಕಣಕ್ಕಿಳಿದಿದ್ದಾರೆ. ಇನ್ನು ಕಾಂಗ್ರೆಸ್ ಟಿಕೆಟ್ಗಾಗಿ ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇದೆ. ಜಾತಿ ಜಾತಿ ಅಂತ ಹೊಡೆದಾಡದಿರಿ ಅಯ್ಯ ಅಂತ ಹೇಳಿರೋ ಬಸವಣ್ಣನ ನಾಡಿನಲ್ಲೂ ರಾಜಕೀಯ ಜಾತಿ ಲೆಕ್ಕಾಚಾರ ಜೋರಾಗಿದೆ. ಬಸವ ಕಲ್ಯಾಣದ ಕ್ಷೇತ್ರದಲ್ಲಿ ಒಟ್ಟು 1,95,000 ಮತದಾರರಿದ್ದಾರೆ. ಇಲ್ಲಿ ಲಿಂಗಾಯತರು ಹಾಗೂ ಮುಸ್ಲಿಂ ಪ್ರಾಬಲ್ಯ ಹೆಚ್ಚಿದೆ. 20% ಹಾಗೂ 18% ಮತ ಹೊಂದಿದ್ದಾರೆ. ಇನ್ನುಳಿದಂತೆ ಪರಿಶಿಷ್ಟ ಜಾತಿಯವರು 12% ಹಾಗೂ ಪರಿಶಿಷ್ಟ ಪಂಗಡದವರು 10%ರಷ್ಟಿದ್ದಾರೆ. ಒಟ್ಟಾರೆ ಬೀದರ್ ಜಿಲ್ಲೆಯಲ್ಲಿ ಚುನಾವಣೆ ಅಖಾಡ ಸಜ್ಜಾಗಿದೆ. ಆದ್ರೆ ಪ್ರಮುಖ ರಾಜಕೀಯ ಪಕ್ಷಗಳು ಇನ್ನೂ ಅಭ್ಯರ್ಥಿಗಳನ್ನ ಘೋಷಿಸಿಲ್ಲ. ಆದರೂ ಟಿಕೆಟ್ ಆಕಾಂಕ್ಷಿಗಳು ಕ್ಷೇತ್ರದಲ್ಲಿ ಬಿರುಸಿನ ಸಂಚಾರ ಕೈಗೊಂಡಿದ್ದು ಮತದಾರರ ಮನವೊಲಿಕೆಗೆ ಮುಂದಾಗಿದ್ದಾರೆ. ಬೀದರ್ನಿಂದ ಕ್ಯಾಮರಾಮನ್ ಹನುಮಂತ್ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್. ಒಟ್ಟಾರೆ ಬೀದರ್ ಜಿಲ್ಲೆಯ ರಾಜಕೀಯ ಈ ಬಾರಿ ಪಕ್ಷಾಂತರದ ಪರಿಣಾಮ ಎದುರಿಸ್ತಾ ಇದೆ. ಇಲ್ಲಿನ ಫಲಿತಾಂಶ ಬಹುತೇಕ ಅಲ್ಲದಿದ್ರೂ ತಕ್ಕ ಮಟ್ಟಿಗೆ ಎಲ್ಲ ರಾಜಕೀಯ ಪಕ್ಷಗಳ ಮೇಲೂ ಪರಿಣಾಮ ಬೀರಲಿದೆ.
ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಂದು ಜಿಲ್ಲೆಯ ರಾಜಕೀಯ ಚಿತ್ರಣ ನೀಡೋದಕ್ಕೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.